ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ್ ಮದುವೆ ಬೆನ್ನಲ್ಲೇ ತಂದೆಯ ಆಕ್ಷೇಪ. ಚೈತ್ರ ಕುಂದಾಪುರ್ ತಂದೆ ಬಾಲಕೃಷ್ಣ ನಾಯಕ ಬೇಸರ. ಹಾಗಿದ್ರೆ ತಂದೆಯನ್ನ ಮದುವೆಗೆ ಆಹ್ವಾನಿಸಿ ಇಲ್ವಾ ಚೈತ್ರ? ಆಕೆ ನನ್ನನ್ನ ಕರೆದಿಲ್ಲ, ನಾನು ಮದುವೆಗೆ ಹೋಗಿಲ್ಲ ಎಂದಿದ್ದಾರೆ ತಂದೆ. ಈ ಮದುವೆಯನ್ನ ನಾನು ಒಪ್ಪಲಾರೆ. ಚೈತ್ರ ಮತ್ತು ಆಕೆಯ ಪತಿ ಇಬ್ರು ಕೂಡ ಕಳ್ರೆ. ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ. ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಾ ಇದ್ದಾರೆ. ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಇವರು ಹಣ ಹಂಚಿಕೊಂಡಿದ್ದಾರೆ. ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ. ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ. ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕ್ತಾ ಇದ್ದೇವೆ. ಚೈತ್ರ ಬಿಗ್ ಬಾಸ್ ಮನೆಗೆ ಹೋಗುವಾಗ್ಲೂ ನನಗೆ ಹೇಳಿಲ್ಲ. ನನ್ನ ಪತ್ನಿ ನನ್ನನ್ನ ಜಗರಿಯಲ್ಲಿ ಬಿಟ್ಟು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಂಗೆ ಹೇಳೋಕೆಂದ್ರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೊರದವರು. ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ಬೀಗ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದು ಮನೆ ಬೀಗ ಹಾಕ್ಕೊಂಡು ಇವರಷ್ಟಿಗೆ ಇವ್ರು ಹೋದ್ರು. ನಂಗೆ ಹೇಳಲಿಲ್ಲ, ನನ್ನ ಗಮನಕ್ಕೆ ಹೇಳಲಿಲ್ಲ. ನಾನು ಜಗಲಿ ನನ್ನ ಮನೆ ದೊಡ್ಡ ನಾನು ಕಟ್ಟಿದ್ದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ. ಅದು ಬಿಗ್ ಬಾಸ್ ಮದುವೆ ಕರಿ ಅಂತ ಇವರು ಮದುವೆ ಹೇಗೆ ಕರೀತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ. ನಾನು ಮರ್ಯಾದಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ. ಇವ್ರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ನನ್ನ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಅವನೂ ಕಳ್ಳ, ಅವಳು ಕಳ್ಳು. ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು? ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ತಂದೆ ಇರಬೇಕಿತ್ತು. ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ಇಲ್ಲ, ನಾನು ಇಲ್ಲ. ಆದರೆ ನಾನು ಇದ್ದೆ ಅನ್ನೋ ಥರ ಬೇರೆ ಬೇರೆ ಇವರ ವೇಷದಲ್ಲಿ ಅವಳು ತೋರಿಸಿ ಇರ್ಬೋದು. ಅದನ್ನು ನಿಜವಾಗಿ ನಾನಲ್ಲ. ಮದುವೆ ವಿಡಿಯೋ ನೋಡಿದೆ. ಅಲ್ಲ, ನನಗೆ ತಂದೆ ಇಲ್ಲದ ಹುಡುಗಿ ಯಾರೋ ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ತಂದೆ ಇಲ್ಲ ಅಂತ ಹೇಳೋಕೆ ಏನು ಕಾರಣ? ತಂದೆಯನ್ನು ನೋಡಿದಾರಾ ಅಥವಾ ತಂದೆಯನ್ನು ವಿಚಾರಣೆ ಮಾಡಿದಾರಾ? ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು. ಯಾಕಂದರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ತಪ್ಪು. ಆ ಇವಳ ತಪ್ಪು ಮಾಹಿತಿಗೆ ಯಾರು ಇದು ಹೇಳಿಕೆ ಕೊಡಬೇಡಿ. ಕ್ಷಮಿಸ್ತೀರಾ? ಖಂಡಿತ ನಾನು ಕ್ಷಮಿಸಿದೆ. ಯಾಕಂದರೆ ಅವಳು ಅಷ್ಟು ಕಠೋರ, ಅವಳು ಪಾಪಿ. ಅವಳು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ಲು. ಇನ್ನು ಯಾವ ಹೆಣ್ಣು ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು. ಮತ್ತು ಹೇಳಿಕೊಂಡು ಸುಳ್ಳು ಎಲ್ಲ ಹೇಳೋದು ಸುಳ್ಳು. ಅವಳು ಬಿಗ್ ಬಾಸಲ್ಲಿ ಅಥವಾ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ. ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಕು. ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥ. ಚೈತ್ರ ಮಾತಿಗೆ ಕೃತಿಗೂ ಸಂಬಂಧನೇ ಇಲ್ಲ. ಆಕೆಗೆ ಯಾರು ದೊಡ್ಡ ಸ್ಥಾನಮಾನ ಕೊಡಬೇಡಿ. ತಂದೆಯನ್ನ ದೂರ ಬಿಟ್ಟವರು ಸಂಸ್ಕೃತಿಯ ಬಗ್ಗೆ ಮಾತನಾಡುವುದು ಎಷ್ಟು ಸರಿ? ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ದಾಳೆ. ಸ್ವಂತ ಹಣದಲ್ಲಿ ಕೊಟ್ಟಿದ್ದಾರೆ, ಹೆಮ್ಮೆಯ ವಿಷಯ. ಮೋಸದ ಹಣದಲ್ಲಿ ಆಕೆ ಕೊಟ್ಟು ಪ್ರಯೋಜನವಾದ್ರೂ ಏನು? ಆಕೆ ಮದುವೆಯನ್ನ ನಾನು ಒಪ್ಪೋದಿಲ್ಲ. ನನಗೆ ಸರಿಯಾಗಿ ಆಮಂತ್ರಣ ಕೂಡ ನೀಡಿಲ್ಲ. ಚೈತ್ರ ಮದುವೆ ಸಂದರ್ಭ ನನ್ನಲ್ಲಿ ಹಣ ಕೇಳಿದ್ಲು. ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ. ಚೈತ್ರ ಮತ್ತು ಆಕೆ ತಾಯಿ ಹಣಕ್ಕಾಗಿ ನನ್ನನ್ನು ದೂರ ಬಿಟ್ಟಿದ್ದಾರೆ. ಚೈತ್ರ ಪತಿ ನಮ್ಮ ಮನೆಯಲ್ಲಿ ಇದ್ದವ, ಅವನು ಕೂಡ ಕಳ್ಳ. ಅವರಿಗೆ ಮಾನ ಮರ್ಯಾದೆ ಇಲ್ಲ. ನನ್ನ ಕುಟುಂಬದ ಮಾನ ಮರ್ಯಾದೆ ತೆಗೆದ್ರು ನಾನು ಸತ್ಯ, ನ್ಯಾಯ, ಧರ್ಮದಲ್ಲಿ ಇರುವ ವ್ಯಕ್ತಿ. ಇರುವಾಗ ನೀವು ಮದುವೆಗೆ ಬರಬೇಕು. ನೀವು ಮದುವೆ ಬರೋದು ನಂಗೆ 5 ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು. ಯಾರು? ಚೈತ್ರ ನೀವು 5 ಲಕ್ಷ ನಂಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲಿಂತ ಮಕ್ಕಳು. ಅಪ್ಪ, ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡು. ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀನಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಲಿಲ್ಲ. ತಂದೆ ಇಲ್ಲದ ಮೂಗಂತ ಯಾರೋ ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ. ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು. ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ದನಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೇನೆ. ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ.
ಅವರು ಅಂಥ 5 ಕೋಟಿ ಹಗರಣವನ್ನು ಹೊಡೆದು ಮಾನ ಮರ್ಯಾದೆ ನನ್ನ ತೆಗೆದ್ರು, ನನ್ನ ಕುಟುಂಬದ ಇಡೀ ಕುಟುಂಬ ಮಾನ ಮರ್ಯಾದೆ ತೆಗೆದ್ರು. ನನ್ನ ತಂದೆ ಹೆಸರಿಗೆ ಕಳಂಕ ತಂದರು, ನನ್ನ ಹೆಸರಿಗೂ ಕಳಂಕ ತಂದರು. ನನ್ನ ಮಗಳು ಒಳ್ಳೆಯ ರೀತಿಯ ಬಾಳಿ ಬದುಕಿದವಳು ನನ್ನ ಹಿರಿ ಮಗಳ ಬದುಕನ್ನೇ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಲು. ಅವಳಿಗೆಲ್ಲ ಬಿಗಿಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು. ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಲ್ಲ, ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ. ಇವಳಿಗೆ ಶಿಫಾರಸೆ ಬೇಕು. ಮತ್ತು ಎಲ್ಲರಿಗೂ ಕೋಟಿ ಯಾರ ಹತ್ರ ಕೋಟಿ ಹಣ ಉಂಟು, ಯಾರ ಹತ್ರ 1 ಲಕ್ಷ ಹಣ ಇರಲಿ. ಮತ್ತು ಅವ್ನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾರುವವನಿಗೆ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಪಾಪ ಅವನೇನು ಒಂದು ಮೀನು ಮಾರ್ಕೊಂಡು ಜೀವನ ಮಾಡ್ತಿದ್ದೆ, ಅವನಿಗೆ ಅತ್ಯಾಚಾರ ಕೇಸ್ ಹಾಕ್ತದೆ ಅಂತೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ನನ್ನ ದೊಡ್ಡ ಮಗಳ ಮೇಲೂ ಚೈತ್ರ ಸುಳ್ಳು ಅಪವಾದ ಹಾಕಿದ್ಲು. ಬಿಗ್ ಬಾಸ್ ವೇದಿಕೆಯಲ್ಲಿ ಎಲ್ಲ ಸತ್ಯ ಒಪ್ಪಿಕೊಳ್ಳಬಹುದಾಗಿತ್ತು, ನಾನೇ ಮನೆ ನಡೆಸುವವಳು ಎಂದು ಬಿಂಬಿಸಿಕೊಂಡಿದ್ದಾಳೆ. ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಈಕೆ ಹಣ ಹೊಡೆದಿರ್ತಾಳೆ. ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಡಿಪಾಸಿಟ್ ಇಟ್ಟಿದ್ಲು. ಪಡ್ಡೆ ಹುಡುಗರ ಹೆಸರಿನಲ್ಲೆಲ್ಲ ಡಿಪಾಸಿಟ್ ಮಾಡಿ ಬಾಂಡ್ ಮೇಲೆ ಸಾಲ ಪಡೆದಿದ್ಲು. ನನ್ನ ಮಗಳು ಎಂದು ಹೇಳಲು ನಾಚಿಕೆ ಆಗುತ್ತೆ. ಆಕೆ ನನ್ನ ಜೀವನದಲ್ಲಿ ಬರಲೇಬಾರದು, ಜನ ಆಕೆಗೆ ಮನ್ನಣೆ ಕೊಡಬಾರದು. ತಂದೆ ಇಲ್ಲದ ಮಗಳು ಎಂದು ಹೇಳಿಕೊಂಡು ಬರ್ತಾಳೆ. ನನ್ನ ತಂದೆ ಬಾಲನಾಯಕ ಗೌರವಾನ್ವಿತ ವ್ಯಕ್ತಿಯಾಗಿದ್ರು. ತಂದೆಗೆ ಅನ್ನ ಹಾಕದವಳು ಏನ್ ದೇಶ ಸೇವೆ ಮಾಡ್ತಾಳೆ? ನನ್ನ ಹೆಂಡತಿಗೂ ಹಣ ಕೊಟ್ಟಿದ್ದಾಳೆ. ಅವಳಿಗೆ ಗಂಡ ಬೇಡ, ಗಂಡನ ಗೌರವ ನನ್ನ ಹೆಂಡತಿಗೂ ಬೇಡ, ಮಗಳಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಮದುವೆ ಆಯ್ತು, ರಾಯರು ಹೋಗ್ಲಿಲ್ಲ, ಏನು ಮದುವೆ ಎಂಥದವ್ರು ಕಳ್ಳರು ಮದುವೆ ಆಗೋದು, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದರೆ ಅವನು 12 ವರ್ಷದಿಂದ ಅವರಿಬ್ಬರು ಅವನು ನಮ್ಮ ಮನೇಲೇ ಇದ್ದವ. 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ. ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆದರು. ಅದ್ರ ಬಗ್ಗೆ ನಾನು ಇದೇ ದೊರಡೆ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ. ಅವಳನ್ನು ಕಂಡ್ರೆ ನಂಗೆ ಆಗೋದಿಲ್ಲ, ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ, ಅವಳು ಸಹ ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು. ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ನಡೆಸ್ತದೆ. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತೇಳಿ. ಮತ್ತು ಇವಳಿಗೆ ಒಳ್ಳೆಯ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಅದೊಂದು ಬಿಗ್ ಬಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆಯ ಅವಕಾಶ ಇದ್ದಿತ್ತು. ಇವಳು ಹೇಳಲಿಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಇವಳದ್ದೇ ಒಂದು ತಾನೇ ಎಲ್ಲವನ್ನು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಈ ಪಾಪಿ ಮಗು ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ. ಅವಳು ಒಂದು ಕ್ರಿಮಿ ಇದ್ದಂಗೆ, ದೇಶಕ್ಕೆ ಮಾದಕವಳು. ಮತ್ತು ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ 5 ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಹಣ ಹೊಡೆದು ಸಾಬೀತಾಗಿದೆ. ಅದು ಅವಳಿಗೆ ಮತ್ತೆ ಈ ಕೋಟಿ ಹಣವನ್ನು ಹೊಡೆದ ಕಾರಣ